ನಮಸ್ಕಾರ ಸ್ನೇಹಿತರೆ. ಬಲ್ಗೇರಿಯಾದ ಅತೀಂದ್ರಿಯ ವ್ಯಕ್ತಿ ಬಾಬಾ ವಾಂಗ ಭವಿಷ್ಯಕ್ಕೆ ಇಡೀ ಜಗತ್ತು ಹೆದರುತ್ತೆ. 1911ರಲ್ಲಿ ಬಲ್ಗೇರಿಯಾದಲ್ಲಿ ಜನಿಸಿದ ಇವರು 12ನೇ ವಯಸ್ಸಿನಲ್ಲಿ ದೃಷ್ಟಿಯನ್ನ ಕಳೆದುಕೊಂಡ್ರು. ಭೂಮಿ ಮೇಲೆ ನಡೆಯುವ ದುರಂತಗಳ ಕುರಿತು ಭವಿಷ್ಯವನ್ನ ನುಡಿದಿದ್ದಾರೆ. ಇವರು ಹೇಳಿರುವ ಬಹುತೇಕ ಎಲ್ಲ ಭವಿಷ್ಯವಾಣಿಗಳು ನಿಜವಾಗಿದೆ ಅಂತ ಹೇಳಿ ಜನರು ಇಂದಿಗೂ ಕೂಡ ನಂಬಿದ್ದಾರೆ. 1996ರಲ್ಲಿ ಬಾಬಾ ವಾಂಗ ಮರಣ ಹೊಂದಿದ್ರು. 5079ರವರೆಗೆ ಯಾವ ವರ್ಷ ಏನೆಲ್ಲ ನಡೆಯಲಿದೆ ಅನ್ನೋದನ್ನು ಭವಿಷ್ಯವಾಣಿಯಲ್ಲಿ ಅವರು ನುಡಿದಿದ್ದಾರೆ. ಅಮೆರಿಕದ ಮೇಲಿನ 9/11 ದಾಳಿ, ರಷ್ಯಾದ ಜಲಾಂತರ್ಗಾಮಿ ಅಪಘಾತ, ಇಂದಿರಾ ಗಾಂಧಿ ಹತ್ಯೆ, ಒಬಾಮಾ ಅಧ್ಯಕ್ಷರಾಗೋದು ಸೇರಿ ಕೊರೋನಾ ದುರಂತಗಳನ್ನು ಸರಿಯಾಗಿ ಊಹಿಸಿದ್ರು. ಹೀಗಾಗಿ ಅವರ ಭವಿಷ್ಯವಾಣಿಗಳ ಕುರಿತು ಇಡೀ ಜಗತ್ತು ಕುತೂಹಲದಿಂದ ನೋಡುತ್ತೆ. ಅಲ್ಲದೆ ಈಗ 3ನೇ ಮಹಾಯುದ್ಧದ ಭವಿಷ್ಯ ಕೂಡ ನಿಜವಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. 2026ರಲ್ಲಿ ಆಂತರಿಕ ಯುದ್ಧ, ಮಧ್ಯಪ್ರಾಚ್ಯ ಕುರಿತಾಗಿ ಬಾಬಾ ವಾಂಗ ನುಡಿದಿರುವ ಭವಿಷ್ಯವೇನು ಅನ್ನೋದನ್ನು ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ದಾಳಿಯನ್ನು ನಡೆಸ್ತಾ ಇದೆ. ಆದರೆ ಭಯಾನಕ ವಿಷಯ ಏನಪ್ಪಾ ಅಂದರೆ, ಈ ಯುದ್ಧದ ಬಗ್ಗೆ ಬಾಬಾ ವಾಂಗ ಮೊದಲೇ ಭವಿಷ್ಯವನ್ನು ನುಡಿದಿದ್ರು. 2026ರಲ್ಲಿ ಹೀಗೆಲ್ಲ ಆಗುತ್ತೆ ಅನ್ನೋದನ್ನು ಹೇಳಿದರು. ಎಲ್ಲವನ್ನ ತಾಳೆ ಹಾಕಿ ನೋಡಿದರೆ ಬಾಬಾ ವಾಂಗ 2026ರ ಭವಿಷ್ಯವಾಣಿ ನಿಜವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದ ಹಾಗೆ ಬಲ್ಗೇರಿಯಾದ ಅಂಧ ಬಾಬಾ ವಾಂಗ ಅವರು ತಮ್ಮ ಭವಿಷ್ಯವಾಣಿಯಲ್ಲಿ 3ನೇ ಮಹಾಯುದ್ಧ 2026ರಲ್ಲಿ ಪ್ರಾರಂಭವಾಗಬಹುದು ಅಂತ ಹೇಳ್ಕೊಂಡಿದ್ರು. 2026ರಲ್ಲಿ ಯುದ್ಧ ಮತ್ತು ವಿನಾಶದ ವರ್ಷವಾಗಲಿದೆ 2026 ಅಂತೇಳಿ ಭವಿಷ್ಯವನ್ನು ನುಡಿದಿದ್ರು. ಪ್ರಪಂಚದ ಪೂರ್ವ ಪ್ರದೇಶದಲ್ಲಿ ಒಂದು ದೊಡ್ಡ ಯುದ್ಧ ಭುಗಿಲೆದ್ದು ಅದು ವಿನಾಶಕಾರಿ ಅಂತ ಹೇಳಿ ಸಾಬೀತುಪಡಿಸುತ್ತದೆ ಅಂತ ಹೇಳಿ ಭವಿಷ್ಯವಾಣಿಯನ್ನು ನುಡಿದಿದ್ರು. ಈ ಯುದ್ಧ ಕ್ರಮೇಣ ಪ್ರಪಂಚದಾದ್ಯಂತ ಹರಡುತ್ತದೆ ಅಂತ ಕೂಡ ಅವರು ಹೇಳಿದರು. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯ ನಂತರ ಬಾಬಾ ವಾಂಗ ಅವರ ಭವಿಷ್ಯವಾಣಿ ನಿಜವಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈ ದೇಶಗಳ ನಡುವಿನ ಯುದ್ಧವು ಪ್ರಪಂಚದಾದ್ಯಂತ ಜನರನ್ನು ಭಯಭೀತಗೊಳಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ದೊಡ್ಡ ಯುದ್ಧ ಪ್ರಾರಂಭವಾಗುತ್ತದೆ, ಅದು ಕ್ರಮೇಣ ಇಡೀ ಜಗತ್ತನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತದೆ ಅಂತ ಹೇಳಿರೋದು ಕೂಡ ನಿಜವಾಗ್ತಾ ಇದೆ. ಯಾಕಂದರೆ ಈ ಯುದ್ಧದಿಂದ ಇಡೀ ಜಗತ್ತು ಸಂಕಷ್ಟಕ್ಕೆ ಸಿಲುಕಿದೆ. ಭಾರತಕ್ಕೂ ಇದರ ಎಫೆಕ್ಟ್ ತಟ್ಟಿದೆ. ಗ್ಯಾಸ್ ಸಿಗದೆ ಜನ ಒದ್ದಾಡ್ತಾ ಇದ್ದಾರೆ. ಮಾರ್ಚ್ ಏಪ್ರಿಲ್ 2026ರಲ್ಲಿ ಭೀಕರ ಯುದ್ಧ ಪ್ರಾರಂಭವಾಗಬಹುದು ಅಂತೇಳಿ ಒತ್ತಿ ಹೇಳಿದರು. ಅದರಂತೆ ಅದೇ ಸಮಯದಲ್ಲೂ ಕೂಡ ಈ ಒಂದು ಅವರು ಹೇಳಿದಂತೆ ಆಗಿದೆ. ಈ ಯುದ್ಧದ ನಂತರ ಬಾಬಾ ವಾಂಗ್ ಅವರ ಮತ್ತೊಂದು ಭವಿಷ್ಯವಾಣಿಯಿಂದ ಜನರು ಹೆಚ್ಚು ಭಯಭೀತರಾಗ್ತಾ ಇದ್ದಾರೆ. ಅದೇನಪ್ಪ ಅಂದರೆ, ಅದರಲ್ಲಿ ರಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ ಅಂತ ಪ್ರಬಲ ದೇಶಗಳು ಯುದ್ಧದಲ್ಲಿ ಪರಸ್ಪರ ಎದುರಾಗಬಹುದು ಅಂತೇಳಿ ಅವರು ಹೇಳಿದ್ದಾರೆ. ಯುದ್ಧವು ಪ್ರಪಂಚದ ಪಶ್ಚಿಮ ಭಾಗದ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತದೆ ಮತ್ತು ಯುರೋಪ್ ಹೆಚ್ಚು ಹಾನಿಗೊಳಗಾಗುತ್ತದೆ ಅಂಥೇಳಿ ಬಾಬಾ ವಾಂಗ್ ಅವರು ಹೇಳಿದ್ದಾರೆ. ಈ ವಿನಾಶವು ಯುರೋಪನ್ನು ಬರಡು ಭೂಮಿಯಾಗಿ ಮಾಡುತ್ತೆ ಅಂತ ಹೇಳಿದ್ದು ಜನರನ್ನು ಮತ್ತಷ್ಟು ಭಯವನ್ನು ಹುಟ್ಟಿಸಿದೆ. ರಷ್ಯಾ ಪ್ರಮುಖ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮುವ ಬಗ್ಗೆಯೂ ಅವರು ಮಾತನಾಡಿದರು. ಈಗ ದೇಶದಲ್ಲಿ ಆಗ್ತಿರುವ ಬೆಳವಣಿಗೆಯನ್ನು ಗಮನಿಸಿದರೆ ಬಾಬಾ ವಾಂಗ್ ಅವರ ಭವಿಷ್ಯ ನಿಜವಾಗ್ತಿದೆ ಅನಿಸ್ತಾ ಇದೆ. ಆದರೆ ಈ ಭವಿಷ್ಯ ಸುಳ್ಳಾಗಿ ಜನರು ನೆಮ್ಮದಿಯಿಂದ ಇರಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.